ಆದರೆ ದೀಕ್ಷಾ ಒಳಗಿಂದ ಪೂರ್ತಿ ನಡುಗಿ ಹೋಗಿದ್ಲು. ಅವಳೊಳಗೆ ಭಯ ಬಿದ್ದಿದ್ಲು. ತಾರಕ್ನ ಪ್ರಭಾವ ತುಂಬ ಭಯಾನಕವಾಗಿ ಕಾಣ್ತಿತ್ತು. ಆದರೆ ದೀಕ್ಷಾ ತನ್ನ ಮುಖದಲ್ಲಿ ಅದನ್ನು ತೋರಿಸ್ಕೊಳ್ಳಿಲ್ಲ. ಒಂದು ವೇಳೆ ತಾನು ದುರ್ಬಲಳಾದರೆ ಇವನು ಮತ್ತೆ ತನ್ನ ಮೇಲೆ ಸವಾರಿ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ದೀಕ್ಷಾ ತನ್ನ ತಲೆಯನ್ನು ಹೌದು ಅನ್ನುವಂತ ಆಡಿಸಿದ್ಲು. ತಾರಕ್ ಅವಳನ್ನ ಒಮ್ಮೆ ನೋಡ್ದ. ತಾರಕ್ ತನ್ನ ಗಡಿಯಾರದಲ್ಲಿರೋ ಗುಂಡಿಯನ್ನು ಒತ್ತಿದ. ಬಾಗಿಲು ತೆರೀತು. ದೀಕ್ಷಾ ಆ ಕಡೆ ನೋಡಿದ್ಲು. ಅವಳು ಖುಷಿಯಾದ್ಲು. ಅವಳು ಒಂದೇ ಏಟಿಗೆ ತಾರಕ್ನ ಮುಂದೆ ಹೋಗಿ ಬಾಗಿಲಿನ ಕಡೆ ಓಡಿದ್ಲು. ತಾರಕ್ನ ಕಣ್ಣುಗಳು ಸಣ್ಣದಾದವು. ಅವನು ಸಿಟ್ಟಿನಿಂದ ದೀಕ್ಷಾಳನ್ನು ದಿಟ್ಟಿಸಿ ನೋಡ್ದ. ಅಷ್ಟರಲ್ಲಿ ದೀಕ್ಷಾ ರೂಮ್ನಿಂದ ಆಚೆ ಹೋಗಿದ್ಲು. ಅವಳನ್ನ ನೋಡಿ ಆಚೆ ಇದ್ದ ಎಲ್ಲ ಕೆಲಸದವ್ರದ್ದು ಹಂಗಾದ್ರು. ಅದರಲ್ಲೂ ಆನಿ ಮತ್ತು ಆನಾ ಅವರಿಗಂತೂ ಭಯವಾಗ್ತಿತ್ತು. ಎಲ್ಲಿ ದೀಕ್ಷಾ ಮೇಡಮ್ ಸರ್ ಹತ್ರ ಕೇಳಿದೆ ಆಚೆ ಬಂದಿದ್ದಾರೋ ಏನೋ ಅಂತ. ಒಂದು ವೇಳೆ ಬಾಸ್ ನೋಡಿಬಿಟ್ರೆ ನಮ್ಮನ್ನು ಬಿಡಲ್ಲ ಅಂತ ಅವರು ಹೆದರಿದ್ರು. ನಿಜ ಹೇಳಬೇಕಂದ್ರೆ ಆನಾ ಮತ್ತು ಆನಿ ಇಬ್ಬರಲ್ಲೂ ಸ್ಪೆಷಲಾಗಿ ದೀಕ್ಷಾಳನ್ನು ನೋಡ್ಕೊಳ್ಳಲೆಂದೇ ಇಡಲಾಗಿತ್ತು. ಆನಿ ಮತ್ತು ಆನಾ ದೀಕ್ಷಾಳ ಹತ್ರ ಬಂದರು. ಅವಳಿಗೆ ವಂದನೆ ಮಾಡಿದ್ರು. ಬಾಕಿ ಕೆಲಸದವರೆಲ್ಲ ತಲೆ ತಗ್ಸಿ ನಿಂತರು. ಆನಾ ಅಂದ್ಲು, ಮೇಡಮ್ ಪ್ಲೀಸ್ ನೀವು ವಾಪಸ್ ರೂಮಿಗೆ ಹೋಗ್ಬಿಡಿ. ಇಲ್ದಿದ್ರೆ ಬಾಸ್ ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅವರು ತುಂಬ ಸಿಟ್ಟು ಮಾಡ್ಕೊತಾರೆ. ದೀಕ್ಷಾ ಅವಳನ್ನ ನೋಡಂದ್ಲು, ನಿಮ್ಮ ಬಾಸ್ ನನಗೆ ಆಚೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆನೆ ಮತ್ತು ಆನಾ ಜೊತೆ ಅಲ್ಲಿದ್ದ ಎಲ್ಲ ಕೆಲಸದವ್ರಿಗೂ ಆಶ್ಚರ್ಯ ಆಯಿತು. ಅವರಿಗೆ ನಂಬೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದರೆ ಕಳೆದ 1 ವರ್ಷದಿಂದ ದೀಕ್ಷಾ ಮೇಡಮ್ಗೆ ರೂಮ್ನಿಂದ ಆಚೆ ಕಾಲಿಡೋದಕ್ಕೂ ಪರ್ಮಿಷನ್ ಇರಲಿಲ್ಲ. ಬಾಸ್ ಪರ್ಮಿಷನ್ ಇಲ್ಲದೆ ಯಾರೂ ಅವರ ರೂಮಿಗೊಳಗೆ ಹೋಗುವಂತಿರಲಿಲ್ಲ. ದೀಕ್ಷಾ ಗಾರ್ಡನ್ ಕಡೆ ಹೊರಟಳು. ಅವಳು ಇಂದು ತುಂಬ ಖುಷಿಯಾಗಿ ಕಾಣ್ತಿದ್ಲು. ಆನಿ ಮತ್ತು ಆನಾ ಕೂಡ ಅವಳ ಹಿಂದೆ ಹೋದರು. ಅವರು ದೀಕ್ಷಾಳನ್ನು ಒಬ್ಬಳೇ ಬಿಡೋದಕ್ಕೆ ಸಾಧ್ಯವಿರಲಿಲ್ಲ. ದೀಕ್ಷಾ ಗಾರ್ಡನ್ನಲ್ಲಿ ಅಡ್ಡಾಡ್ತಿದ್ಲು. ಹೂಗಳನ್ನು ನೋಡ್ತಿದ್ಲು. ಕಾರಂಜಿ ಹತ್ರ ನಿಂತು ನೀರಿನಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ತಿದ್ಲು. ಅವಳು ನೀರಿನಲ್ಲಿ ಕೈ ಆಡಿಸತೊಡಗಿದ್ಲು. ಪಕ್ಕದಲ್ಲಿ ನಿಂತಿದ್ದ ಆನೆ ಮೇಲೆ ದೀಕ್ಷಾ ನೀರು ಎರಚತೊಡಗಿದ್ಲು. ಅವ್ರ ಮೇಲೆ ನೀರಿನ ಹನಿಗಳು ಹಾಕಿ ನಗ್ತಾ ಇದ್ರು. ಆನೆ ಮತ್ತು ಆನಾ ಕೂಡ ನಗ್ತಿದ್ರು. ಅವ್ರು ಮೊದಲ ಬಾರಿ ದೀಕ್ಷಾಳನ್ನು ಎಷ್ಟು ಖುಷಿಯಾಗಿ ನೋಡ್ತಿದ್ರು. ಅವಳು ನಿಜಕ್ಕೂ ತುಂಬ ಮುದ್ದಾದ ಹುಡುಗಿ. ತಾರಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ದೀಕ್ಷಾಳನ್ನು ನೋಡ್ತಿದ್ದ. ಅವಳು ಪ್ರತಿಯೊಂದು ಆಟ ಪಾಠ, ಆ ನಗು, ಆನಾ ಮೇಲೆ ನೀರು ಹಾಕೋದೆಲ್ಲವನ್ನು ಗಮನಿಸ್ತಿದ್ದ. ತಾರಕ್ನ ಕಣ್ಣುಗಳು ಸಣ್ಣದಾದವು. ಅವನ ಮನಸ್ಸಲ್ಲಿ ಅಂದ್ಕೊಂಡ, ನನ್ನ ಜೊತೆ ಇದ್ದಾಗ ಇವಳು ಇಷ್ಟು ಖುಷಿಯಾಗಿ ಯಾವತ್ತೂ ಇರಲಿಲ್ಲ. ಅವನು ದೀಕ್ಷಾಳ ಪ್ರತಿಯೊಂದು ಚಲನೆಯನ್ನು ಗಮನಿಸ್ತಿದ್ದ. ಇನ್ನೊಂದೆಡೆ ಮಹಲ್ನ ಒಳಗೆ ಒಂದು ಮರ್ಸಿಡಿಸ್ ಕಾರ್ ಬಂದು ನಿಂತು. ಅದರ ಹಿಂದೆ 3-4 ಕಾರುಗಳು ಬಂದವು. ಎಲ್ಲ ಕಾರುಗಳು ಕಪ್ಪು ಬಣ್ಣದಾಗಿದ್ದವು ಮತ್ತು ನೋಡಲು ತುಂಬ ಚಂದವಾಗಿದ್ದವು. ಆ ಕಾರ್ನಿಂದ ಡ್ರೈವರ್ ಇಳಿದು ಬಂದು ಹಿಂದಿನ ಸೀಟಿನ ಬಾಗಿಲನ್ನು ತೆರೆದ. ಅದರಿಂದ ಒಬ್ಬ ಮನುಷ್ಯ ಆಚೆ ಬಂದ. ನೋಡೋದಕ್ಕೆ ಅವನು ತುಂಬ ಹ್ಯಾಂಡ್ಸಮ್ ಆಗಿದ್ದ. ಅವನ ವ್ಯಕ್ತಿತ್ವ ಕೂಡ ಸ್ವಲ್ಪ ಮಟ್ಟಿಗೆ ಭಯ ಹುಟ್ಟಿಸುವಂತಿತ್ತು. ಕಪ್ಪು ಬಣ್ಣದ ಸೂಟ್ನಲ್ಲಿ ಅವನು ತುಂಬ ಮಿಂಚುತ್ತಿದ್ದ. ಕೈಯಲ್ಲಿ ಬ್ರ್ಯಾಂಡೆಡ್ ಗಡಿಯಾರ, ಕಣ್ಣಿಗೆ ಕಪ್ಪು ಕನ್ನಡಕ ಇತ್ತು. ಅವನ ಸುತ್ತಲೂ ಕಣ್ಣಾಡಿಸ್ತಾ ಅವನ ಕಣ್ಣು ಗಾರ್ಡನ್ ಕಡೆ ಹೋಯಿತು. ಅಲ್ಲಿ ನಗ್ತಿದ್ದ ದೀಕ್ಷಾಳ ಮೇಲೆ ಅವನ ಕಣ್ಬಿತ್ತು. ಅವನಿಗೆ ಅವಳ ನಗುವಿನ ಶಬ್ದ ಕೇಳಿಸ್ತಿತ್ತು. ಆದರೆ ಮುಖ ಕಾಣ್ತಿರ್ಲಿಲ್ಲ. ಯಾಕಂದರೆ ಅವಳ ಬೆನ್ನು ಅವನ ಕಡೆಗಿತ್ತು. ಆ ಮನುಷ್ಯನ ಹುಬ್ಬುಗಳು ಸುಕ್ಕುಗಟ್ಟಿದವು. ಇಲ್ಲಿ ಹುಡುಗಿನ, ಯಾರೀ ಹುಡುಗಿ ಅಂದ್ಕೊಂಡು ಅವನು ಗಾರ್ಡನ್ ಕಡೆ ಹೊರಟ. ದೀಕ್ಷಾಗೆ ಇದರ ಅರಿವಿರಲಿಲ್ಲ. ಅವಳು ತನ್ನದೇ ಲೋಕದಲ್ಲಿದ್ಲು. ಆಗ ದೀಕ್ಷಾಗೆ ಯಾರೋ ಹಿಂದಿನಿಂದ ಹೆಗಲ ಮೇಲೆ ಕೈ ಇಟ್ಟ ಹಾಗನ್ನಿಸ್ತು. ದೀಕ್ಷಾ ಬಿದ್ಲು. ಅವಳು ತಿರುಗುವಷ್ಟರಲ್ಲಿ ಪಾದ ಸ್ವಲ್ಪ ಮಡಚ್ಕೊಂತು ಮತ್ತು ಅವಳು ಬೀಳಲು ಹೋದ್ಲು. ಕೂಡಲೇ ಆ ಮನುಷ್ಯ ಅವಳನ್ನ ಹಿಡ್ಕೊಂಡ. ದೀಕ್ಷಾ ಅವನ ತೋಳುಗಳಲ್ಲಿದ್ಲು. ಅವಳು ಭಯದಿಂದ ಕಣ್ಣು ಮುಚ್ಕೊಂಡಿದ್ಲು. ತಾನು ಕೆಳಗೆ ಬಿದ್ದೆ ಅಂತಲೇ ಅಂದ್ಕೊಂಡಿದ್ಲು. ಆದರೆ ತಾನು ಬೀಳದಿದ್ದನ್ನು ನೋಡಿ ಮೆಲ್ಲನೆ ಒಂದು ಕಣ್ಣು ಬಿಟ್ಟು ನೋಡಿದ್ಲು. ಯಾರೋ ಅವಳನ್ನು ಹಿಡ್ದಿದ್ದಾರೆ. ಅವಳೆರಡು ಕಣ್ಬಿಟ್ಟು ನೋಡಿದ್ಲು. ಅಲ್ಲಿ ಒಬ್ಬ ಮನುಷ್ಯನಿದ್ದ. ಅವಳು ಎದುರು ಹೋದ್ಲು. ಯಾಕಂದರೆ ತುಂಬ ದಿನಗಳ ನಂತರ ಅವಳು ತಾರಕ್ ಬಿಟ್ಟು ಬೇರೆ ಯಾವ ಮನುಷ್ಯನನ್ನು ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ. ತಾರಕ್ ಬಿಟ್ಟರೆ ಅವಳ ಹತ್ರ ಯಾರೂ ಬಂದಿರಲಿಲ್ಲ. ಹಾಗಾಗಿ ಈ ಹೊಸ ಮನುಷ್ಯನನ್ನು ಕಂಡವಳು ಸ್ವಲ್ಪ ಬೆಚ್ಚಿಬಿದ್ಲು. ಆ ಮನುಷ್ಯ ದೀಕ್ಷಾಳನ್ನು ದಿಟ್ಟಿಸಿ ನೋಡ್ತಿದ್ದ. ಅವಳನ್ನ ಹಿಡಿಯೋ ಬರದಲ್ಲ. ಆ ಮನುಷ್ಯನ ತುಟಿಗಳು ದೀಕ್ಷಾಳಿಗೆ ನೆಗ್ದಾಕಿದ್ವು. ಅವಳನ್ನ ನೋಡ್ತಿದ್ದ. ಭಯ ಬಿದ್ದ ದೀಕ್ಷಾ ತುಂಬ ಮುದ್ದಾಗಿ ಕಾಣ್ತಿದ್ಲು. ಯಾರೀ ಮುದ್ದಾದ ಹುಡುಗಿ, ಇಷ್ಟು ಅಪಾಯಕಾರಿ ಜಾಗದಲ್ಲಿ ಅವಳು ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಯಾರೋ ದೀಕ್ಷಾಳನ್ನು ತನ್ನ ಕಡೆ ಎಳ್ಕೊಂಡು ತನ್ನ ಎದೆಯೊಳಗೆ ಅಡಗಿಸ್ಕೊಂಡ್ರು. ದೀಕ್ಷಾಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗಲಿಲ್ಲ. ಆದರೆ ಮರುಕ್ಷಣವೇ ಅವಳಿಗೆ ಇದು ತಾರಕ್ ಅಂತ ಗೊತ್ತಾಯಿತು. ಹಾಗಾಗಿ ಅವಳು ಕೂಡ ಅವನ ಎದೆಯಲ್ಲೇ ಮುಖ ಅಡಗಿಸ್ಕೊಂಡ್ಳು. ಯಾಕಂದರೆ ಅವಳು ನಿಜಕ್ಕೂ ಭಯ ಬಿದ್ದಿದ್ಲು. ತಾರಕ್ನನ್ನೇ ನೋಡ್ತಾ ಅವಳು ಹೊರ ಜಗತ್ತನ್ನೇ ಮರೆತು ಬಿಟ್ಟಿದ್ಲು. ಈಗ ತಾರಕ್ನನ್ನು ನೋಡಿ ಅಭ್ಯಾಸವಾಗಿ ಹೋಗಿದ್ರಿಂದ ಬೇರೆ ಯಾರನ್ನೂ ಕಂಡು ಭಯವಾಯಿತು. ತಾರಕ್ನ ಕಣ್ಣುಗಳು ಕೋಪದಿಂದ ಉರಿತಾ ಇದ್ವು. ಆ ಹೊಸ ಮನುಷ್ಯನ ಮುಖದಲ್ಲಿ ಒಂದು ನಗು ಇತ್ತು. ತಾರಕ್ ದೀಕ್ಷಾಳ ಮುಖ ನೋಡ್ದ.
ಆಮೇಲೆ ಅವಳ ಕೆನ್ನೆಯನ್ನು ನೋಡ್ದ. ತಾರಕ್ನ ನೋಟ ಕಠೋರವಾಯಿತು. ದೀಕ್ಷಾ ಅದನ್ನು ನೋಡಿ ಹೆದರಿದ್ಲು. ತಾರಕ್ ಮತ್ತೆ ಪನಿಷ್ಮೆಂಟ್ ಕೊಡ್ತಾನೇನೋ ಅಂತ ಅನ್ನಿಸ್ತು. ದೀಕ್ಷಾ ಏನೋ ಹೇಳೋದಕ್ಕೆ ಹೋದಾಗ ತಾರಕ್ ಸಿಟ್ಟಿನಿಂದ ಅಂದ, ಒಳಗಡೆ ಹೋಗು. ಅವನ ಧ್ವನಿ ಬಹಳ ಕಟ್ಟುನಿಟ್ಟಾಗಿತ್ತು. ದೀಕ್ಷಾ ನಡುಕ್ತಾ ಅಂದ್ಲು, ಅದು ಆಗ ತಾರಕ್ ಗರ್ಜಿಸ್ದ, ನಾನು ಹೇಳಿದ ಅರ್ಥ ಆಗಲಿಲ್ವಾ? ಈಗಲೇ ಒಳಗೆ ಹೋಗು. ದೀಕ್ಷಾಳ ಕಣ್ಣಲ್ಲಿ ನೀರು ಬಂತು. ಅವಳು ಸುಮ್ಮನೆ ಒಳಗೋದ್ಲು. ಆನಿ ಮತ್ತು ಆನಾ ಕೂಡ ಹಿಂದೆ ಹೋದರು. ತಾರಕ್ ಸಿಟ್ಟಿನಿಂದ ಆ ಮನುಷ್ಯನನ್ನು ನೋಡ್ತಿದ್ದ. ಆ ಮನುಷ್ಯ ಇವನ ಹತ್ರ ಬಂದು ಅಪ್ಕೊಂಡ. ಹೇಗಿದೆಯಾ ಗೆಳೆಯ ಅಂದ. ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ್ದೀವಿ, ಯಾಕೆ ಮುಖ ಇಷ್ಟು ಸಿಟ್ಟಿನಿಂದ ಇಟ್ಕೊಂಡಿದ್ಯಾ ಅಂತ ಅವನು ಸ್ವಲ್ಪ ಹಿಂದೆ ನಗ್ತಾ ಅಂದ. ತಾರಕ್, ಮಹಲ್ನಲ್ಲಿ ಒಂದು ಹುಡುಗಿನ ನಂಬೋದಕ್ಕಾಗ್ತಿಲ್ಲ ಅಂದ ಹಾಗೆ ಅವಳು ತುಂಬ ಸುಂದರವಾಗಿದ್ದಾಳೆ. ಅವನು ದೀಕ್ಷಾ ಹೋದ ಕಡೆ ನೋಡ್ತಿದ್ದ. ತಾರ ಕೂಡ ಇದನ್ನು ಗಮನಿಸ್ದ. ಅವನ ಕಣ್ಣು ಚೂಪಾದವು. ಆ ಮನುಷ್ಯನಿಗೆ ತನ್ನ ಗೆಳೆಯ ಯಾಕೆ ಹೀಗೆ ನೋಡ್ತಿದ್ದಾನೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಅವನಿಗೆ ಕೂಡ ಸ್ವಲ್ಪ ಭಯವಾಯಿತು. ಈ ರಾಕ್ಷಸನಿಗೆ ಏನಾಗಿದೆ ಅಂತ ಅಂದ್ಕೊಂಡ. ತಾರಕ್ ಸಿಟ್ಟಿನಿಂದ ಅಂದ, ಶೀಸ್ ಮೈನ್. ಆ ಮನುಷ್ಯ ಅಂದರೆ ಮೋಹನ್ ಸ್ವಲ್ಪ ಎದುರ್ತಾ ಹೇಳ್ದ, ಏನಾದರೂ ಪ್ರಾಬ್ಲಮ್ ಇದೆಯಾ? ತಾರಕ್ ಏನು ಮಾತಾಡದೆ ಕೇವಲ ಅವನನ್ನು ದಿಟ್ಟಿಸ್ತಿದ್ದ. ತಾರಕ್ ಏನೂ ಹೇಳಿದೆ ಒಳಗಡೆ ಹೋದ. ಹಿಂದೆ ನಿಂತಿದ್ದ ಮೋಹನ್ ತನ್ನ ಹೆಗಲನ್ನು ಆರಿಸ್ದ. ಏನಾಗಿದೆ ಇವನಿಗೆ ಅಂದ್ಕೊಂಡು ಇವನು ಹಿಂದೆ ಹೋದ. ತಾರಕ್ ಹಾಲ್ನಲ್ಲಿ ಕೂತ. ಎದುರು ಸೋಫಾದಲ್ಲಿ ಮೋಹನ್ ಕೂತ. ಈಗ ತಾರಕ್ನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವನು ಮೋಹನನ್ನು ನೋಡಿ ಅಂದ, ನೀನಿಲ್ಲಿ ಏನು ಮಾಡ್ತಿದ್ಯಾ? ಮೋಹನ್ ನಗ್ತಾ ಅಂದ, ಗೆಳೆಯ, ಎಷ್ಟೋ ವರ್ಷಗಳ ನಂತರ ಬಂದಿದ್ದೀನಿ, ಸ್ವಲ್ಪ ಚೆನ್ನಾಗಿ ಮಾತಾಡು. ಇವತ್ತೆಲ್ಲ ನನ್ನಿಂದ ಬಂದೆ, ಅದಕ್ಕೆ ನಿನ್ನ ಹತ್ರ ಬರಬೇಕು ಅಂತ ಅನ್ನಿಸ್ತು. ಒಂದು ಮುಖ್ಯವಾದ ಕೆಲಸ ಇತ್ತು, ಕೆಲವು ದಿನ ಇಲ್ಲೇ ನಿನ್ನ ಜೊತೆ ಇರ್ತೀನಿ. ತಾರಕ್ ಅವನನ್ನು ದಿಟ್ಟಿಸಿ ನೋಡ್ದ. ಮೋಹನ್ಗೆ ಏನೂ ಅರ್ಥ ಆಗಲಿಲ್ಲ, ಇವನು ಯಾಕೆ ಹೀಗೆ ನೋಡ್ತಿದ್ದಾನೆ ಅಂತ. ಇನ್ನೊಂದೆಡೆ ರೂಮ್ನಲ್ಲಿ ದೀಕ್ಷಾ ರೂಮಿಗೆ ಬಂದಳು. ಕಣ್ಣಲ್ಲಿ ನೀರಿತ್ತು. ಅವಳು ಬೆಡ್ ಮೇಲೆ ಬೋರ್ಲಾಗಿ ಮಲಗಿ ದಿಮ್ನಲ್ಲಿ ಮುಖ ಅಡಗಿಸಿ ಅಳತೊಡಗಿದ್ಲು. ನನ್ನ ಜೊತೆಗೆ ಯಾಕೆ ಹೀಗಾಗ್ತಿದೆ? ಯಾವಾಗಲಾದರೂ ಒಂದು ಸಲ ಆಚೆ ಹೋಗೋ ಅವಕಾಶ ಸಿಕ್ಕರೆ ಏನಾದರೂ ಒಂದು ತೊಂದರೆ ಆಗುತ್ತೆ. ಈಗ ತಾರಕ್ಕೆ ಏನು ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ ಅಂದ್ಕೊಂಡ್ಳು. ಆಗ ರೂಮಿನ ಬಾಗಿಲು ತೆರೀತು. ತಾರಕ್ ಒಳಗೆ ಬಂದ. ಮುಖದಲ್ಲಿ ಕಠೋರ ಭಾವ ಇತ್ತು. ದೀಕ್ಷಾ ತಲೆಗೆತ್ತಿ ನೋಡಿದ್ಲು. ಅವನು ತಾರಕ್ನನ್ನು ಕಂಡು ಬೆಚ್ಚಿ ಬಿದ್ಲು. ಎದ್ದು ಕೂತ್ಲು. ತಾರಕ್ ಬೆಡ್ ಹತ್ರ ಬರತೊಡಗ್ದ. ದೀಕ್ಷಾಳ ಬೆರಳುಗಳು ನಡುಗ್ತಿದ್ವು. ತಾರಕ್ ಅವಳು ಪಕ್ಕಕ್ಕೆ ಬಂದ. ಅವನು ದೀಕ್ಷಾಳನ್ನು ಚೂಪಾದ ಕಣ್ಣುಗಳಿಂದ ನೋಡ್ತಿದ್ದ. ದೀಕ್ಷಾ ಹೆದರಿ ಹಿಂದೆ ಸರಿತಿದ್ಲು. ಇದರಿಂದ ತಾರಕ್ಕೆ ಇನ್ನೂ ಸಿಟ್ಟು ಬಂತು. ಅವನು ಬೆಡ್ ಹತ್ರ ಬಂದ. ದೀಕ್ಷಾ ಮುದುಡಿ ಕೂತ್ಲು. ತಾರಕ್ ಅವಳನ್ನ ಎಳೆದ. ದೀಕ್ಷಾ ಎದುರ್ತಾ ಅಂದ್ಲು, ನಾನೇನು ಮಾಡಿಲ್ಲ, ಅದು ಬರೀ ಆಕಸ್ಮಿಕವಾಗಿ ಆಗಿದ್ದು. ದೀಕ್ಷಾಳ ಕಣ್ಣುಗಳು ತುಂಬಿ ಬಂದವು. ತಾರಕ್ ಅವಳ ಮುಖವನ್ನು ಹಿಡಿದು ಅವಳಿಗೆ ಮುತ್ತಿಟ್ಟ. ದೀಕ್ಷಾಳ ಕಣ್ಣಿನ ಮೂಲೆಯಿಂದ ನೀರು ಹರಿಯಿತು. ತಾರಕ್ ಅವಳನ್ನ ಬಿಗಿಯಾಗಿ ಅಪ್ಕೊಂಡಿದ್ದ. ದೀಕ್ಷಾ ಹಿಂದೆ ಹೋಗಲು ಪ್ರಯತ್ನಿಸಿದ್ಲು. ಆದರೆ ತಾರಕ್ನ ಹಿಡಿತ ಇನ್ನೂ ಬಿಗಿಯಾಯಿತು. ದೀಕ್ಷಾಗೆ ಈಗ ನೋವಾಗ್ತಿತ್ತು. ತಾರಕ್ ಅವಳನ್ನ ಬೆಡ್ ಮೇಲೆ ಲಾಕ್ ಮಾಡಿ ಅವಳ ಜೊತೆ ಕ್ರೂರವಾಗಿ ನಡ್ಕೊಳ್ಳೋಕೆ ಶುರು ಮಾಡ್ದ. ದೀಕ್ಷಾಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು. ಹಾಗಾಗಿ ಅವಳವನನ್ನು ಹಿಂದೆ ದೂಡೋದಕ್ಕೆ ನೋಡಿದ್ಲು. ಆದರೆ ತಾರಕ್ ಅಷ್ಟೇ ಬಲವನ್ನು ಉಪಯೋಗಿಸ್ದ. ತಾರಕ್ ಅವಳಿಗೆ ಮುತ್ತಿಡೋದನ್ನು ನಿಲ್ಲಿಸ್ದ. ದೀಕ್ಷಾ ಉಸಿರಾಡತೊಡಗಿದ್ಲು. ಅವಳ ಮುಖವೆಲ್ಲ ಕೆಂಪಾಗಿತ್ತು. ತಾರಕ್ ದೀಕ್ಷಾಳ ಕೆನ್ನೆಯನ್ನು ನೋಡ್ದ. ಅವಳ ಕೆನ್ನೆಯನ್ನು ಜೋರಾಗಿ ಕಚ್ಚಿದ. ದೀಕ್ಷಾಳ ಬಾಯಿಂದ ನೋವಿನ ಧ್ವನಿ ಬಂತು. ತಾರಕ್ ತನ್ನ ಹೆಬ್ಬೆರಳಿನಿಂದ ಅವಳ ಕೆನ್ನೆಯನ್ನು ಸವರ್ದ. ಚರ್ಮ ಕೆಂಪಾಗಿತ್ತು. ದೀಕ್ಷಾಗೆ ಇನ್ನೂ ತಡೆಯೋದಕ್ಕಾಗಲಿಲ್ಲ. ಅವಳು ತಾರಕ್ನನ್ನು ದೂಡಿ ಎದ್ದು ಕೂತ್ಲು. ತಾರಕ್ನ ಕಣ್ಣುಗಳಲ್ಲಿ ಸಿಟ್ಟು ತುಂಬಿತ್ತು. ಅವಳನ್ನ ಮತ್ತೆ ಹಿಡಿದು ಅವಳ ಜೊತೆ ಅದೇ ರೀತಿ ನಡ್ಕೊಂಡ. ದೀಕ್ಷಾ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದ್ಲು. ತಾರಕ್ ಅವಳ ಕೆನ್ನೆಯನ್ನು ಕಚ್ತಾ ಅಂದ, ಏನಾಯಿತು? ಈಗ ಬೇರೆಯವ್ರ ಸ್ಪರ್ಶ ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ಯಾ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಆ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ತಾರಕ್ ಅವಳನ್ನ ಬಿಗಿಯಾಗಿ ಹಿಡಿದಿದ್ದ. ಅವನ ಕಣ್ಣು ದೀಕ್ಷಾಳ ಮೇಲಿದ್ದ ಪ್ರೀತಿ ಗುರುತುಗಳ ಮೇಲೆ ಬಿತ್ತು. ತಾರಕ್ ತನ್ನ ತುಟಿಗಳನ್ನ ಅವಳ ಕತ್ತಿನ ಮೇಲೆ ಇಡೋದಕ್ಕೆ ಶುರು ಮಾಡ್ದ. ದೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಈಗ ತಾನು ತಡೆದ್ರೆ ಅವನಿನ್ನೂ ಕ್ರೂರವಾಗಿ ನಡ್ಕೊಳ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ತಾರಕ್ ದೀಕ್ಷಾಳ ಹೆಗಲ ಮೇಲಿದ್ದ ಗುರುತುಗಳನ್ನ ನೋಡ್ದ. ದೀಕ್ಷಾ ಮೈ ಮೇಲೆ ಏನೂ ಇಲ್ಲದೆ ಇದ್ಲು. ತಾರಕ್ ತನ್ನ ಆಟವನ್ನು ಮುಂದುವರೆಸ್ದ. ದೀಕ್ಷಾ ನೋವಿನ ಧ್ವನಿಯಲ್ಲಿ ಕೇಳಿಸ್ತಿತ್ತು. ದೀಕ್ಷಾ ಕಿಟಕಿ ಕಡೆ ನೋಡ್ತಿದ್ಲು. ತಾರಕ್ ಅವಳೊಂದಿಗೆ ಬಲವಂತವಾಗಿ ಸೇರ್ದ. ತಾರಕ್ ತನ್ನ ಕೆಲಸ ಶುರು ಮಾಡ್ದ. ದೀಕ್ಷಾಳ ಬಿಕ್ಕಳಿಕೆ ಆ ರೂಮಿನ ತುಂಬೆಲ್ಲ ಕೇಳಿಸ್ತಿತ್ತು. ದೀಕ್ಷಾಗೆ ತುಂಬ ತೊಂದರೆ ಆಗ್ತಿತ್ತು. ಇದು ಅವಳಿಗೆ ಅಸಹನೀಯವಾಗಿ, ಯಾಕಂದರೆ ತಾರಕ್ ತುಂಬ ಮೃಗವಾಗಿ ನಡ್ಕೊಳ್ತಿದ್ದ.
ಅವಳು ತಾರಕ್ನನ್ನ ನೋಡಿ ಪ್ಲೀಸ್ ಅಂದ್ಲು. ಆದರೆ ತಾರಕ್ ಅವಳನ್ನ ಬಿಡಲಿಲ್ಲ. ಕೈಗಳನ್ನ ಬಿಗಿಯಾಗಿಡ್ಕೊಂಡ. ತೀಕ್ಷಾಳ ಕಣ್ರೆಪ್ಪೆಗಳು ಒದ್ದೆಯಾದವು. ಕೆಲವು ಗಂಟೆಗಳ ನಂತರ ತೀಕ್ಷಾ ಜೀವವಿಲ್ಲದಂತೆ ಬಿದ್ದಿದ್ಲು. ಮುದುಡ್ಕೊಂಡು ಮಲಗಿದ್ಲು. ತಾರಕ್ ಸಿಗರೇಟ್ ಸೇದ್ತಾ ಕೂತಿದ್ದ. ಈಗ ಅವನ ಮುಖ ಸಹಜವಾಗಿತ್ತು. ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ವು. ಅವಳಿಗೆ ಹೊಟ್ಟೆ ನೋವು ಶುರುವಾಗಿತ್ತು. ತಾರಕ್ ಹಿಂದಿನಿಂದ ಅವಳನ್ನ ಅಪ್ಕೊಂಡ. ತೀಕ್ಷಾ ಏನೂ ಮಾಡಲಿಲ್ಲ. ತಾರಕ್ ಅವಳ ಕೈ ಮೇಲೆ ಕೈ ಇಟ್ಟ. ಅವ್ರ ಬೆರಳುಗಳು ಒಂದಕ್ಕೊಂದು ಬೆಸೆದುಕೊಂಡವು. ತಾರಕ್ ಅವಳ ಕಿವಿಯಲ್ಲಿ ಹೇಳ್ದ, ನಾನು ತುಂಬ ಕ್ರೂರವಾಗಿ ನಡ್ಕೊಂಡ. ತೀಕ್ಷಾ ಹೌದು ಅನ್ನುವಂತೆ ಅಂದ್ಲು. ನೀವು ತುಂಬ ಕ್ರೂರವಾಗಿದ್ದೀರಿ. ತಾರಕ್ ಅವಳ ಹೊಟ್ಟೆಯನ್ನು ಸವರ್ತಾ ಅಂದ, ಈಗ ಸರಿಯಾಗುತ್ತೆ. ತೀಕ್ಷಾ ಏನೂ ಹೇಳಿಲ್ಲ. ಅವಳು ತುಂಬ ಸುಸ್ತಾಗಿದ್ಲು. ಅವಳಿಗೆ ಚಲಿಸೋ ಶಕ್ತಿಯೂ ಇರಲಿಲ್ಲ. ತೀಕ್ಷಾ ತಿರುಗಿದ್ಲು. ತಾರಕ್ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಕಿವಿ ಹಿಂದೆ ಸರಿಸಿ ಅವಳ ಹಣೆಗೆ ಪ್ರೀತಿಯಿಂದ ಮುತ್ಕೊಟ್ಟ. ತಾರಕ್ ಅವಳನ್ನ ತನ್ನ ಎದೆಗೆ ಅಪ್ಕೊಂಡ. ತೀಕ್ಷಾ ಕೂಡ ಏನೂ ಮಾಡಲಿಲ್ಲ. ಕಣ್ಣು ಮುಚ್ಕೊಂಡ್ಲು. ಮೆಲ್ಲನೆ ನಿದ್ರೆಗೆ ಜಾರಿದ್ಲು. ತಾರಕ್ ಅವಳ ಮುಗ್ಧ ಮುಖವನ್ನು ನೋಡ್ತಾ ಅಂದ್ಕೊಂಡ, ನಿನ್ನಲ್ಲಿ ಏನಿದೆ ಅದು ನಿನ್ನ ಕಡೆ ಎಳೀತಿದೆ. ತಕ್ಷಣವೇ ತಾರಕ್ನ ಭಾವನೆಗಳು ಬದಲಾದವು. ಅವನ ಮುಖ ಮತ್ತೆ ಕಠೋರವಾಯಿತು. ಅವನು ಬೆಡ್ಡಿಂದ ಎದ್ದು ನೇರವಾಗಿ ಬಾತ್ರೂಮ್ಗೆ ಹೋದ. ಸ್ನಾನ ಮಾಡ್ತಿದ್ದಾಗ ಅವನ ಕಣ್ಣು ಮುಂದೆ ತೀಕ್ಷಾಳ ಮುಖವೇ ಬರ್ತಿತ್ತು. ಅವಳ ಆ ನಗು. ಅವನು ಜೋರಾಗಿ ಗೋಡೆ ಗುದ್ದ. ಇಲ್ಲ ಇಲ್ಲ ಅಂತ ಮನಸ್ಸಿನಲ್ಲೇ ಅರ್ಜಿದ. ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮುಗಿಸಿ ಬಂದು ಬಟ್ಟೆ ಧರಿಸ್ದ. ಬೆಡ್ ಕಡೆ ನೋಡ್ದ. ತೀಕ್ಷಾ ಮಲಗಿದ್ಲು. ಅವಳ ಬೆನ್ನು ಅವನಿಗೆ ಕಾಣ್ತಿತ್ತು. ತಾರಕ್ ಮುಖ ತಿರುಗಿಸ್ಕೊಂಡು ರೂಮ್ನಿಂದ ಆಚೆ ಹೋದ. ಸಂಜೆ ಸಮಯ. ಮೆಲ್ಲನೆ ತೀಕ್ಷಾಗೆ ಎಚ್ಚರವಾಯಿತು. ಎದ್ದು ಕೂರೋದಕ್ಕೆ ಹೋದ. ಅವಳಿಗೆ ನೋವಿನಿಂದ ಶಬ್ದ ಹೊರ ಬಂತು. ಹೊಟ್ಟೆಯನ್ನು ಸವರ್ಕೊಳ್ತಾ ಮನಸ್ಸಿನಲ್ಲಿ ತಾರಕ್ನನ್ನು ಶಪಿಸಿದ್ಲು. ಮೈಯೆಲ್ಲ ನೋವಾಗ್ತಿತ್ತು. ಅವಳು ಬಾತ್ರೂಮ್ಗೆ ಹೋಗಿ ಬಾತ್ಟಬ್ನಲ್ಲಿ ಮಲಗಿದ್ಲು. ಈಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಅವಳು ಏನು ಆಲೋಚನೆ ಮಾಡ್ತಿದ್ಲು. ತನ್ನ ಮೈಯನ್ನು ನೋಡಿಕೊಂಡ್ಲು. ಮಣಿಕಟ್ಟಿನ ಮೇಲೆ ತಾರಕ್ ಬಿಗಿಯಾಗಿ ಹಿಡಿದಿದ್ದ ಗುರುತುಗಳಿದ್ವು. ತೀಕ್ಷಾಳ ಮುಖದಲ್ಲಿ ಒಂದು ಕಹಿ ನಗು ಬಂತು. ಕಣ್ಣುಗಳು ಒದ್ದೆಯಾದವು. ಒಂದು ದೀರ್ಘ ಉಸಿರು ಬಿಟ್ಲು. ಸ್ವಲ್ಪ ಹೊತ್ತಿನ ಸ್ನಾನ ಮುಗಿಸಿ ಬಟ್ಟೆ ಧರಿಸಿ ಹೊರ ಬಂದ್ಲು. ಇಂದು ಅವಳ ಕಾಲಿನಲ್ಲಿ ಸರಪಳಿ ಇರಲಿಲ್ಲ ಮತ್ತು ಬಾಗಿಲು ಕೂಡ ಲಾಕ್ ಆಗಿರಲಿಲ್ಲ. ಕನಿಷ್ಠ ಪಕ್ಷ ತಾನು ಆಚೆ ಹೋಗ್ಬಹುದಲ್ಲ ಅನ್ನೋ ಸಮಾಧಾನ ಅವಳಿಗಿತ್ತು. ತೀಕ್ಷಾ ಹಾಲಿಗೆ ಬಂದು ಸೋಫಾ ಮೇಲೆ ಕೂತ್ಲು. ಮಾಡೋದಕ್ಕೇನೂ ಇರಲಿಲ್ಲ. ಆನಿ ಮತ್ತು ಆನಾ ಬಂದು ಅವಳಿಗೆ ವಂದಿಸಿದ್ರು. ತೀಕ್ಷಾ ಕೇಳಿದ್ಲು, ನನಗೇನಾದರೂ ಕೆಲಸ ಇದೆಯಾ? ಅವ್ರು ಆಶ್ಚರ್ಯಪಟ್ಟಿಲ್ಲ ಅಂದರು. ತೀಕ್ಷಾಳ ಹತ್ರ ಕೆಲಸ ಮಾಡಿಸಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅಷ್ಟರಲ್ಲಿ ಮೋಹನ್ ಅಲ್ಲಿಗೆ ಬಂದ. ಅವನನ್ನು ನೋಡಿ ತೀಕ್ಷಾ ಸ್ವಲ್ಪ ಹೆದರಿದ್ಲು. ಮೋಹನ್ ಅವಳ ಪಕ್ಕದಲ್ಲಿ ಬಂದು ಕೂತ. ಆನಿ ಮತ್ತು ಆನಾ ಕಾಫಿ ತರೋದಕ್ಕೆ ಹೇಳ್ದ. ಅವ್ರು ಹೋದರು. ಅಲ್ಲಿ ಮೌನ ಆವರಿಸ್ತು. ತೀಕ್ಷಾ ಎದ್ದು ಹೋಗೋದಕ್ಕೆ ನೋಡಿದಾಗ ಮೋಹನ್ ಅವಳು ಕೈ ಹಿಡ್ದ. ತೀಕ್ಷಾ ನಿಂತುಬಿಟ್ಲು. ಅವಳು ಕೂಡಲೇ ಕೈ ಹಿಂದೆ ತೆಗೆದುಕೊಂಡ್ಳು. ಮೋಹನ್ ಅಂದ, ಕ್ಷಮಿಸಿ ಮಿಸ್ ಬ್ಯೂಟಿಫುಲ್. ಅವನು ಕೂರುವಂತೆ ಸನ್ನೆ ಮಾಡಂದ. ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ತೀಕ್ಷಾ ಗೊಂದಲದಿಂದ ಅಂದ್ಲು. ಹೇಳಿ. ಮೋಹನ್ ಕೇಳ್ದ, ನಿಮ್ಮ ಹೆಸರೇನು ಮಿಸ್ ಬ್ಯೂಟಿಫುಲ್? ತೀಕ್ಷಾ ಅಂದ್ಲು. ನನ್ನ ಹೆಸರು ತೀಕ್ಷಾ ರಹಾಣಿ. ಮೋಹನ್ ಅಂದ, ಒಳ್ಳೆ ಹೆಸರು. ತೀಕ್ಷಾ ನಕ್ಕದ್ಲು. ಅವನು ತನ್ನ ಪರಿಚಯ ಮಾಡಿಕೊಂಡ. ತಾನು ಮೋಹನ್ ಅಂತ. ತೀಕ್ಷಾ ಕೇಳಿದ್ಲು, ಹೇಳಿ ಮೋಹನ್ ಏನಾಗಬೇಕಿತ್ತು? ಮೋಹನ್ ಅಂದ, ನೀವು ಯಾಕಿಷ್ಟು ಕಡಿಮೆ ಮಾತಾಡ್ತೀರಿ? ಮೋಹನ್ ತುಂಬ ಸ್ನೇಹಪರವಾಗಿದ್ದ. ಅವನು ಮೆಲ್ಲನೆ ಅಂದ, ನೀವಿಲ್ಲಿಗೆ ಹೇಗೆ ಬಂದ್ರಿ? ಇಲ್ಲಿಗೆ ಬರಬಾರ್ದಿತ್ತು. ಇದು ತುಂಬ ಭಯಾನಕ ಜಾಗ. ನಿಮಗೆ ಸಾಯಬೇಕು ಅಂತ ಇದೆಯಾ? ಏನು ಮಾಡ್ತಿದ್ದೀರಿ ಇಲ್ಲಿ? ತೀಕ್ಷಾ ಮುಖದಲ್ಲಿ ಒಂದು ದೊಡ್ಡ ನಗು ಬಂತು. ಮೋಹನ್ ಆ ನಗುವನ್ನು ನೋಡಿ ತಾನು ನಕ್ಕ. ತೀಕ್ಷಾಗೆ ಮೋಹನ್ ಕೆಟ್ಟವಂತ ಕಾಣ್ತಿಲ್ಲ. ಅವಳ ಮನಸ್ಸಿನಲ್ಲಿ ಅಂದ್ಕೊಂಡ್ಲು, ಇಲ್ಲಿಗೆ ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು? ಆ ರಾಕ್ಷಸನನ್ನು ಬಲವಂತವಾಗಿ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾನೆ. ಮೋಹನ್ ಅಂದ, ಇಲ್ಲಿ ವಾಸವಿರೋ ಮನುಷ್ಯನಿಂದ ಸ್ವಲ್ಪ ದೂರ ಇರು. ಅವನು ತುಂಬ ಸಿಡುಕು ಸ್ವಭಾವದವನು. ತೀಕ್ಷಾಗೆ ಮತ್ತೆ ನಗು ಬಂತು. ಅವನ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಅಂದ್ಕೊಂಡ್ಳು. ಮೋಹನ್ ಅವಳ ನಗುವನ್ನು ನೋಡ್ತಿದ್ದ. ಅವಳು ನಿಜಕ್ಕೂ ತುಂಬ ಸುಂದರಿಯಾಗಿದ್ಲು. ತೀಕ್ಷಾ ಕೇಳಿದ್ಲು, ನೀವಿಲ್ಲಿ ಏನು ಮಾಡ್ತಿದ್ದೀರಿ? ಮೋಹನ್ ಅಂದ, ನಾನು ತಾರಕ್ನ ಬಾಲ್ಯದ ಗೆಳೆಯ. ಓದೋದಕ್ಕೆ ವಿದೇಶಕ್ಕೆ ಹೋಗಿದ್ದೆ. ಇವತ್ತೇ ವಾಪಸ್ ಬಂದೆ. ಕೆಲವು ದಿನ ಇಲ್ಲೇ ಇರ್ತೀನಿ. ತೀಕ್ಷಾ ತಲೆ ಆಡಿಸಿದ್ಲು. ಆನಿ ಮತ್ತು ಆನಾ ಕಾಫಿ ತಂದರು. ಮೋಹನ್ ಸನ್ನೆ ಮಾಡಿದಾಗ ಅವರು ಹೋದರು. ಅವರಿಬ್ಬರು ಕಾಫಿ ಕುಡಿತಾ ಮಾತಾಡತೊಡಗಿದ್ರು. ತೀಕ್ಷಾಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಯಾಕಂದರೆ ಎಷ್ಟೋ ದಿನಗಳ ನಂತರ ಅವಳು ಯಾರ ಜೊತೆಯಾದರೂ ಮಾತಾಡ್ತಾ ಇದ್ಲು. ಅವರಿಬ್ಬರು ನಗ್ತಾ ಮಾತಾಡ್ತಿದ್ರು. ತೀಕ್ಷಾ ಕಾಫಿ ಮುಗಿಸಿ ಕಪ್ ಕೆಳಗಿಟ್ಲು. ಅವಳು ಎದ್ದು ಹೋಗೋದಕ್ಕೆ ಹೋದಾಗ ಕಾಲು ಜಾರಿ ನೇರವಾಗಿ ಮೋಹನ್ ಮೇಲೆ ಬಿದ್ಲು. ತೀಕ್ಷಾ ಮತ್ತು ಮೋಹನ್ ಇಬ್ಬರು ಆಶ್ಚರ್ಯಪಟ್ಟರು. ತೀಕ್ಷಾ ಅವಸರದಿಂದ ಹೇಳೋದಕ್ಕೆ ಪ್ರಯತ್ನಿಸ್ತಾ ಸಾರಿ ಸಾರಿ ಅಂದ್ಲು. ಆದರೆ ಎರಡು ಕಣ್ಣುಗಳು ಅವಳನ್ನ ಸಿಟ್ಟಿನಿಂದ ದಿಟ್ಟಿಸ್ತಿರೋದು ಅವಳಿಗೆ ಗೊತ್ತಿರಲಿಲ್ಲ.
ಆ ಕಣ್ಣುಗಳಲ್ಲಿ ಬೆಂಕಿ ಇತ್ತು. ಯಾರೋ ಅವಳನ್ನು ಮೋಹನ್ ಮೇಲಿಂದ ಎಳೆದು ತೆಗೆದರು. ತೀಕ್ಷಾ ಸಾವರಿಸ್ಕೊಳ್ಳೋ ಅಷ್ಟರಲ್ಲಿ ಅವಳಿಗೆ ಒಂದು ಜೋರಾದ ಏಟು ಬಿತ್ತು ಕೆನ್ನೆಗೆ. ತೀಕ್ಷಾ ನೆಲಕ್ಕೆ ಬಿದ್ದಳು. ಅವಳ ತುಟಿಯಿಂದ ರಕ್ತ ಬರತೊಡಗಿತು. ಮೋಹನ್ ಕೂಡ ಗಾಬರಿಯಿಂದ ಎದ್ದು ನಿಂತ. ಏನಾಯಿತು ಅಂತ ಅವನಿಗೆ ಅರ್ಥ ಆಗಲಿಲ್ಲ. ತೀಕ್ಷಾ ಕೆನ್ನೆ ಮೇಲೆ ಕೈ ಇಟ್ಟು ನೋಡಿದಾಗ ಎದುರಿಗೆ ತಾರಕ್ ನಿಂತಿದ್ದ. ಅವನು ಸಿಟ್ಟಿನಿಂದ ಕುದೀತಿದ್ದ. ಮೈ ಮೇಲಿನ ನರಗಳೆಲ್ಲ ಎದ್ದು ಕಾಣ್ತಿದ್ವು. ತೀಕ್ಷಾಳ ಕಣ್ಣಲ್ಲಿ ನೀರು ಬಂತು. ಅವಳಿಗೆ ಕಾಲುಗಳೇ ಇಲ್ಲವೇನೋ ಅನ್ನೋ ಹಾಗೆ ಮರಗಟ್ಟು ಹೋಗಿತ್ತು. ತಾರಕ್ ಅವಳ ಹತ್ರ ಬಂದು ಅವಳು ಕೂದಲು ಹಿಡಿದು ಮೇಲೆ ಎತ್ತಿ ಕಿರ್ಚಿದ. ಬೇರೆ ಮನುಷ್ಯರ ಜೊತೆ ನಗ್ತಾ ಮಾತಾಡೋದು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ನಾನು ಪರ್ಮಿಷನ್ ಕೊಟ್ಟಿದ್ದೆ ತಪ್ಪಾಯಿತು. ನೀನು ಬೇರೆ ಗಂಡಸರ ಮೇಲೆ ಕಣ್ಣು ಹಾಕಿದೀಯಾ? ತೀಕ್ಷಾ ಅಳ್ತಾ ಇಲ್ಲ ಅಂತ ತಲೆ ಆಡಿಸಿದ್ಲು. ಆಗ ಮೋಹನ್ ಅಡ್ಡ ಬಂದು ತಾರಕ್ನಿಂದ ತೀಕ್ಷಾಳನ್ನು ಬಿಡಿಸ್ದ. ತಾರಕ್ ಮೋಹನನ್ನು ಸಿಟ್ಟಿನಿಂದ ನೋಡ್ದ. ಮೋಹನ್ ಕೂಡ ಸಿಟ್ಟಿನಲ್ಲಿದ್ದ. ಅವನು ತೀಕ್ಷಾಳನ್ನು ಎಪ್ಸಿ ನಿಲ್ಲಿಸ್ದ. ತೀಕ್ಷಾಳ ಮೈ ನಡುಗ್ತಾ ಇರೋದು ಅವನಿಗೆ ಗೊತ್ತಾಗ್ತಿತ್ತು. ತಾರಕ್ಗೆ ಇನ್ನೂ ಸಿಟ್ಟು ಜಾಸ್ತಿ ಆಯಿತು. ಅವನು ತೀಕ್ಷಾಳನ್ನು ತನ್ನ ಕಡೆ ಎಳ್ಕೊಂಡು ಮೋಹನಗಂದ, ನೀನು ನಾಳೆ ಇಲ್ಲಿಂದ ಹೋಗ್ತಿದ್ಯಾ? ತಾರಕ್ ತೀಕ್ಷಾಳ ಕೈ ಹಿಡಿದು ಎಳ್ಕೊಂಡು ರೂಮಿನ ಕಡೆ ಹೊರಟ. ಆಗ ಮೋಹನ್ ತೀಕ್ಷಾಳ ಇನ್ನೊಂದು ಕೈ ಹಿಡ್ಕೊಂಡ. ಇದನ್ನು ನೋಡಿದ ತಾರಕ್ ಇನ್ನೂ ಸಿಟ್ಟಿಗೆದ್ದ. ಮೋಹನ್ ಹೇಳ್ದ, ನೀನು ಅವಳನ್ನ ಪ್ರಾಣಿಯಂತೆ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾರಕ್ ಅಂದ, ಇವಳು ನನ್ನ ಪ್ರಾಪರ್ಟಿ, ನಾನು ಹೇಗೆ ಬೇಕೋ ಆಗ ನಡೆಸ್ಕೊಳ್ತೀನಿ. ನೀನು ನಮ್ಮ ಮಧ್ಯೆ ಮಾತಾಡಬೇಡ. ಮೋಹನ್ ಅಂದ, ತಾರಕ್ ನೀನು ಏನು ತಪ್ಪು ತಿಳ್ಕೊಂಡಿದ್ಯಾ? ತಾರಕ್ ಕಿರ್ಚ್ದ, ಬಾಯಿ ಮುಚ್ಚು ಅಂದ. ಅವನು ತೀಕ್ಷಾಳನ್ನು ಎಳ್ಕೊಂಡು ರೂಮಿಗೆ ಹೋದ. ಮೋಹನ್ ಅಲ್ಲೇ ನಿಂತು ಯೋಚಿಸ್ದ, ಒಂದು ವೇಳೆ ತಾರಕ್ ಈ ಹುಡುಗಿಯನ್ನು ಪ್ರೀತಿಸ್ತಿದ್ದಾನಾ? ತಾರಕ್ ತೀಕ್ಷಾಳನ್ನು ರೂಮಿನೊಳಗೆ ದೂಡಿ ಬಾಗಿಲು ಜೋರಾಗಿ ಮುಚ್ಚಿದ. ತೀಕ್ಷಾ ಭಯದಿಂದ ಹಿಂದೆ ಸರಿತಿದ್ಲು. ತಾರಕ್ ಅವಳು ಕೂದಲು ಹಿಡಿದು ಕಿರ್ಚ್ದ, ಏನು ವಿಷಯ? ನನ್ನ ಗೆಳೆಯನ ಮೇಲೆ ನಿನ್ನ ಮಾಟ ಮಾಡಿದೀಯಾ? ಅವನು ನನಗೆ ವಿರುದ್ಧವಾಗಿ ಮಾತಾಡುವಂತೆ ಮಾಡಿದೀಯಾ? ಬೇರೆ ಗಂಡಸರ ಮುಂದೆ ನಗೋದು, ಅವರ ಮೇಲೆ ಬೀಳೋದು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ತೀಕ್ಷಾಗಿ ಈಗ ಸಿಟ್ಟು ಬಂತು. ಅವಳು ಅವನ ಕೈಯನ್ನು ಕೊಡವಿ ದೂರ ತಳ್ಳ ಅಂದ್ಲು, ಹೌದು, ನನಗೆ ಬೇರೆ ಗಂಡಸ ಜೊತೆ ಮಾತಾಡೋದು ಇಷ್ಟ. ನಿನಗಿಂತ ನಿನ್ನ ಗೆಳೆಯನೇ 1000 ಪಟ್ಟು ಮೇಲು. ತೀಕ್ಷಾಳ ಮಾತು ಕೇಳಿ ತಾರಕ್ಕೆ ಬೆಂಕಿ ಹತ್ತದಂತಾಯಿತು. ಅವನವಳನ್ನ ಹೊಡೆಯೋದು ಕೈ ಎತ್ತಿದಾಗ ತೀಕ್ಷಾ ಅವನ ಕೈ ಹಿಡಿದು ಕೊಡಬದ್ಲು. ನಿನ್ನ ಪ್ರಾಬ್ಲಮ್ ಏನು? ನಿನಗೇನು ಬೇಕೋ ಅದು ಸಿಗ್ತಿದೆಯಲ್ಲ. ನಿನಗೆ ಬೇಕಿರೋದು ನನ್ನ ದೇಹ ತಾನೇ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರು. ಇನ್ನು ಸಾಕು, ನಿನ್ನ ಜೊತೆ ಇರೋದಕ್ಕಿಂತ ನಾನು ಸಾಯೋದೇ ಮೇಲು. ತೀಕ್ಷಾ ಈ ಮಾತುಗಳನ್ನ ಕಹಿಯಾಗಿ ಹೇಳಿದ್ಲು. ತಾರಕ್ ಅವಳ ಮುಖವನ್ನು ಅದುಮಿ ಹಿಡಿದು ಬಾತ್ರೂಮ್ಗೆ ಎಳ್ಕೊಂಡು ಹೋಗಿ ಬಾತ್ರಬ್ಗೆ ಹಾಕ್ತ. ಅವರಿಬ್ಬರ ಮಧ್ಯೆ ಕೈ ಮಿಲಾಯಿಸುವಾಗ ತಾರಕ್ ಕೂಡ ಹೊದ್ದೆಯಾದ. ತೀಕ್ಷಾ ತಾರಕ್ಗೆ ಒಂದು ಏಟು ನೀಡಿದ್ಲು. ತಾರಕ್ ಅವಳನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಹಾಕ್ತ. ನೀನು ಸುಧಾರಿಸ್ತೀಯಾ ಅಂದ್ಕೊಂಡೆ, ಆದರೆ ಇಲ್ಲ ಅಂತ ಅವನು ಪ್ರಾಣಿಯಂತೆ ಅವಳನ್ನ ನಡೆಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ತೀಕ್ಷಾ ಅವನ ಹೆಗಲನ್ನು ಕಚ್ಚಿದ್ಲು. ಆದರೆ ತಾರಕ್ ಅವಳ ಮೇಲೆ ಸವಾರಿ ಮಾಡ್ದ. ಬೆಲ್ಲನೆ ತೀಕ್ಷಾ ಪ್ರಜ್ಞೆ ತಪ್ಪಿದ್ಲು. ತಾರಕ್ ಸ್ನಾನ ಮುಗಿಸಿ ಬಂದವಳು ಕಾಲಿಗೆ ಸರಪಳಿ ಹಾಕಿ ರೂಮ್ನಿಂದ ಆಚೆ ಹೋದ. ಅವನು ಒಂದು ಕತ್ತಲೆ ರೂಮ್ನಲ್ಲಿ ಕೂತಿದ್ದಾಗ ಮೋಹನ್ ಅಲ್ಲಿಗೆ ಬಂದ. ತೀಕ್ಷಾ ಜೊತೆ ಏನು ಮಾಡಿದೆ ಅಂತ ಕೇಳ್ದ. ತಾರಕ್ ಅಂದ, ನಿನಗ್ಯಾಕೆ ಅವಳ ಬಗ್ಗೆ ಇಷ್ಟು ಚಿಂತೆ? ಅವಳು ನನ್ನವಳು. ಮೋಹನ್ ಅಂದ, ನೀನು ಅವಳನ್ನ ಪ್ರಾಣಿಯಂತೆ ಯಾಕೆ ನಡೆಸ್ಕೊಳ್ತಿದ್ಯಾ? ನೀನು ಹೊಟ್ಟೆ ಕಿಚ್ಚಿನಿಂದ ಅವಳನ್ನ ನೋಯಿಸ್ತಿದೀಯಾ? ನೀನು ಅವಳನ್ನು ಪ್ರೀತಿಸ್ತಿದೀಯಾ? ತಾರಕ್ ರಾಕ್ಷಸನಂತೆ ನಕ್ಕು ಅಂದ. ತಾರಕ್ ಎದೆಯಲ್ಲಿ ಹೃದಯವೇ ಇಲ್ಲ. ಮೋಹನ್ ಅಂದ, ಅವಳು ನಿನ್ನೊಳಗೆ ಸೇರಿ ಹೋಗಿದ್ದಾಳೆ. ನೀನು ಹೀಗೆ ಮಾಡಿದ್ರೆ ಅವಳು ನಿನ್ನನ್ನು ದ್ವೇಷಿಸ್ತಾಳೆ. ತಾರಕ್ ಅಂದ, ದ್ವೇಷದಲ್ಲೇ ಮಜಾ ಇರೋದು. ಪ್ರೀತಿ ಸಮಯ ಕಳೆದಂತೆ ಕಮ್ಮಿ ಆಗುತ್ತೆ, ಆದರೆ ದ್ವೇಷ ಸಾಯೋವರೆಗೂ ಇರುತ್ತೆ. ಮೋಹನ್ ಕೇಳಿದ, ಒಂದು ವೇಳೆ ಅವಳ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಬಂದರೆ ಏನು ಮಾಡ್ತೀಯಾ? ತಾರಕ್ ಅಂದ, ಕೊಂದು ಬಿಡ್ತೀನಿ. ಮೋಹನ್ ಅಲ್ಲಿಂದ ಹೋಗುವಾಗ ಅಂದ, ಯಾರನ್ನಾದರೂ ಪ್ರೀತಿಸೋದು ಅಂದರೆ ಎಲ್ಲ ಮಿತಿಗಳನ್ನ ಮೀರೋದು. ಒಂದು ದಿನ ಅವಳು ನಿನ್ನನ್ನು ಬಿಟ್ಟು ಹೋಗ್ತಾಳೆ. ಈ ಮಾತು ತಾರಕ್ನನ್ನು ಅಸ್ವಸ್ಥಗೊಳಿಸ್ತು. ಮರುದಿನ ಬೆಳಿಗ್ಗೆ ತೀಕ್ಷಾ ಕಣ್ಬಿಟ್ಲು. ಮೈಗೆಲ್ಲ ನೋವಿತ್ತು. ಎದ್ದು ಕೂರೋದಕ್ಕೂ ಹೋದವಳು ನೆಲಕ್ಕೆ ಬಿದ್ಲು. ಕಾಲಿನಲ್ಲಿದ್ದ ಸರಪಳಿ ಅವಳಿಗೆ ನೆನಪಾಯಿತು. ಅವಳು ಬಿಕ್ಕಿ ಬಿಕ್ಕಿ ಹೇಳತೊಡಗಿದ್ಲು. ಸ್ನಾನ ಮುಗಿಸ್ಬಂದು ಬೆಡ್ ಮೇಲೆ ಕೂತಾಗ ಆನಾ ಊಟ ತಂದ್ಲು. ತೀಕ್ಷಾ ಅಳ್ತಾ ಬ್ಯಾಡ್ ಮಾರ್ನಿಂಗ್ ಅಂದ್ಲು. ಅವಳು ಸಿಟ್ಟಿನಿಂದ ಊಟದ ಪ್ಲೇಟ್ ಎಸೆದ ಅಂದ್ಲು, ಆ ತಾರಕ್ಗೆ ಹೇಳು ನಾನು ಸಾಯಲು ಸಿದ್ಧ, ಆದರೆ ಅವನ ಜೊತೆ ಇರಲ್ಲ. ಆನಾ ಹೋದ ನಂತರ ತೀಕ್ಷಾಳ ಕಣ್ಣು ಹಣ್ಣಿನ ಬುಟ್ಟಿಯಲ್ಲಿದ್ದ ಚಾಕುವಿನ ಮೇಲೆ ಬಿತ್ತು. ಅವಳು ಆ ಚಾಕುವನ್ನು ಕೈಗೆತ್ಕೊಂಡ್ಳು. ಆತ ಆಫೀಸ್ನಲ್ಲಿ ತಾರಕ್ ಮತ್ತು ಮೋಹನ್ ದೊಡ್ಡ ಮೀಟಿಂಗ್ನಲ್ಲಿದ್ದರು. ಅದು 2,000 ಕೋಟಿ ಡೀಲ್ ಆಗಿತ್ತು. ಆಗ ತಾರಕ್ಗೆ ಫೋನ್ ಬಂತು, ಮೇಡಮ್ ಊಟ ಮಾಡ್ತಿಲ್ಲ ಅಂತ. ತಾರಕ್ ಕೂಡಲೇ ಮೀಟಿಂಗ್ ಬಿಟ್ಟೆದ್ದು ಹೋದ.
ಮೋಹನ್ಗೆ ನಂಬೋದಕ್ಕಾಗಲಿಲ್ಲ. ಒಬ್ಬ ಹುಡುಗಿಗಾಗಿ ಇವನು ಇಷ್ಟು ದೊಡ್ಡ ಡೀಲ್ ಬಿಟ್ಟು ಹೋದ್ನಿ ಅಂತ. ಮಹಲ್ಗೆ ಬಂದ ತಾರಕ್ ರೂಮಿನ ಬಾಗಿಲು ತೆರೆದಾಗ ದೀಕ್ಷಾ ಚಾಕುವನ್ನು ತನ್ನ ಮಣಿಕಟ್ಟಿನ ಮೇಲೆ ಇಟ್ಕೊಂಡಿದ್ಲು. ತಾರಕ್ ಚಾಕು ಕೆಳಗೆ ಹಾಕು ಅಂದರೂ ಅವಳು ಕೇಳಲಿಲ್ಲ. ತಾರಕ್ ಅವಳ ಹತ್ತಿರ ಬಂದಾಗ ಅವಳ ಮಣಿಕಟ್ಟಿನಿಂದ ರಕ್ತ ಹರಿತಿತ್ತು. ದೀಕ್ಷಾ ಪ್ರಜ್ಞೆ ತಪ್ಪಿ ಅವನ ತೋಳಲ್ಲಿ ಬಿದ್ಲು. ತಾರಕ್ ಮೊದಲ ಬಾರಿ ಗಾಬರಿಯಾದ. ಅವನು ಅವಳನ್ನು ಎತ್ಕೊಂಡು ಹಾಸ್ಪಿಟಲ್ಗೆ ಹೋದ. ಡಾಕ್ಟರ್ಗೆ ಬೆದರಿಸ್ದ, ಅವಳಿಗೇನಾದರೂ ಆದರೆ ನಿನ್ನ ಕೊಂದು ಬಿಡ್ತೀನಿ ಅಂದ. ಡಾಕ್ಟರ್ ಇಂಜೆಕ್ಷನ್ ಕೊಡೋದಕ್ಕೆ ಬಂದಾಗ ತಾರಕ್ ತಡ್ದ. ಅವಳಿಗೆ ನೋವಾಗುತ್ತೆ, ಮೊದಲು ಆ ಇಂಜೆಕ್ಷನ್ ನನಗೆ ಕೊಡಿ, ಆಮೇಲೆ ಅವಳಿಗೆ ಕೊಡಿ ಅಂದ. ಎಲ್ಲರೂ ದಂಗಾದರು. ಅನಿವಾರ್ಯವಾಗಿ ಡಾಕ್ಟರ್ ಹಾಗೆ ಮಾಡಿದ್ರು. ರಾತ್ರಿ ದೀಕ್ಷಾಕ್ಕೆ ಪ್ರಜ್ಞೆ ಬಂದಾಗ ಅವಳು ಹಾಸ್ಪಿಟಲ್ನಲ್ಲಿದ್ಲು. ಪಕ್ಕದಲ್ಲೇ ತಾರಕ್ ಕೂತಿದ್ದ. ದೀಕ್ಷಾ ಸಿಟ್ಟಿನಿಂದ ಮುಖ ತಿರುಗಿಸ್ಕೊಂಡ್ಳು. ತಾರಕ್ನ ಮುಷ್ಟಿ ಬಿಗಿಯಾಯಿತು. ತಾರಕ್ ಕೋಪ ದೀಕ್ಷಾ ಮೇಲೆ ತಿರುಗುತ್ತಾ? ನೋಡೋಣ ಏನಾಗುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.